ವಕ್ಫ್ ತಿದ್ದುಪಡಿ ಪ್ರತಿಭಟನೆಯ ವೇಳೆ ವಾಹನ ಸಂಚಾರ ನಿರ್ಬಂಧಿಸಿ ಆದೇಶಿಸಿದ್ದ ಮಂಗಳೂರು ಪೊಲೀಸ್ ಕಮಿಷನರ್ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ರಸ್ತೆ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ವಕ್ಫ್ ತಿದ್ದುಪಡಿ ವಿರೋಧಿ ಪ್ರತಿಭಟನೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವ ಹಿನ್ನೆಲೆ ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ರಸ್ತೆ ಸಂಚಾರ ನಿರ್ಬಂಧಿಸಿ ಕಮಿಷನರ್ ಆದೇಶಿಸಿದ್ರು. ಕಮಿಷನರ್ ನಡೆ ಪ್ರಶ್ನಿಸಿ ರಾಜೇಶ್ ಅನ್ನೋರು ಅರ್ಜಿಯನ್ನ ಸಲ್ಲಿಸಿದ್ದು, ಈ ಸಂಬಂಧ ವಿಚಾರಣೆ ನಡೆಸಿದ ಕೋರ್ಟ್ ರಸ್ತೆ ಸಂಚಾರ ನಿರ್ಬಂಧಿಸದಂತೆ ಸೂಚನೆ ಕೊಟ್ಟಿದೆ. ಯಾವುದೇ ರಸ್ತೆ ಬಂದ್ ಮಾಡದೆ ಅನುಮತಿ ಪಡೆದ ಜಾಗದಲ್ಲಷ್ಟೇ ಪ್ರತಿಭಟನೆಯನ್ನ ನಡೆಸಬೇಕು. ಪ್ರತಿಭಟನಾಕಾರರು ಕೆಎಸ್ಆರ್ಟಿಸಿ, ಖಾಸಗಿ ಬಸ್ ಸೇರಿದಂತೆ ಯಾವುದೇ ವಾಹನಗಳನ್ನ ತಡೆ ಹಿಡಿಯುವಂತಿಲ್ಲ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮನೆ ಮುಂದೆ ವಾಹನ ನಿಲ್ಲಿಸುವ ಜನರು ಎಚ್ಚರವಾಗಿರಬೇಕು. ಯಾಕಂದ್ರೆ ಕಳ್ಳರು ಕ್ಷಣ ಮಾತ್ರದಲ್ಲಿ ಟೂ ವೀಲರ್ಗಳನ್ನ ಕದ್ದು ಎಸ್ಕೇಪ್ ಆಗ್ತಾ ಇದ್ದಾರೆ. ರಾಜಾಜಿನಗರದ 35ನೇ ಕ್ರಾಸ್ನ ಮನೆ ಮುಂದೆ ನಿಲ್ಲಿಸಿದ್ದ ಬೈಕನ್ನ ಕಳ್ಳ ಕದ್ದೊಯ್ದಿದ್ದಾನೆ. ರಾತ್ರಿ 11:53ಕ್ಕೆ ಏರಿಯಾಗೆ ಎಂಟ್ರಿ ಕೊಡುವ ಕಳ್ಳ ಬೈಕನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ವೈಟ್ ಕಲರ್ ಹೋಂಡಾ ಆಕ್ಟಿವಾ ಬೈಕನ್ನ ಕದ್ದೊಯ್ದಿದ್ದಾನೆ. ಇದೇ ಏರಿಯಾದಲ್ಲಿ ವಾರದಲ್ಲಿ 2 ಬಾರಿ ಈ ರೀತಿಯಾಗಿ ಬೈಕ್ಗಳ ಕಳ್ಳತನ ಆಗಿದೆ. ಬೇಲೂರಿನ ಪುರಸಭೆ ಅಂಧಾ ದರ್ಬಾರ್ಗೆ ಬಡ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಪಕ್ಕದ ಲೇಔಟ್ಗೆ ದಾರಿ ಮಾಡಿಕೊಡೋದಕ್ಕೆ ಪುರಸಭೆ ಅಧಿಕಾರಿಗಳು ಹನುಮಂತನಗರದಲ್ಲಿ ಬಡ ಕುಟುಂಬಸ್ಥರ ಮನೆಯ ಕಟ್ಟಡವನ್ನ ಕೆಡವಿದ್ದಾರೆ. ಮನೆಯ ಶೌಚಾಲಯ, ಕಾಂಪೌಂಡ್, 2 ತೆಂಗಿನ ಮರ ನೆಲಸಮ ಮಾಡಿದ್ದಾರೆ. 8 ಅಡಿ ಕಾಲುದಾರಿ ಜಾಗದಲ್ಲಿ 40 ಅಡಿ ರಸ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪುರಸಭೆ ಅಧಿಕಾರಿಗಳು, ಅಧ್ಯಕ್ಷರು ಸ್ಥಳದಲ್ಲಿ ನಿಂತು ಶೌಚಾಲಯವನ್ನ ನೆಲಸಮ ಮಾಡಿಸಿದ್ದಾರೆ. ಪುರಸಭೆ ಅಧ್ಯಕ್ಷ ಅಶೋಕ್ ವಿರುದ್ಧ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹನುಮಂತನಗರ ನೊಂದವರಿಗೆ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಭಾಗವಹಿಸಿದ್ರು. ಪುರಸಭೆ ಅಧ್ಯಕ್ಷನ ಏಕಪಕ್ಷೀಯ ಜನ ವಿರೋಧಿ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೆ ಶೌಚಾಲಯ ನಿರ್ಮಿಸಿಕೊಡಲು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.